ಇದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಿಮ್ಗೆ ಕಲಿದೇ ಮಾಡಿದ್ರೆ ದುಡ್ಡು ಲಾಸ್ ಆಗುತ್ತೆ, ಭಯನೂ ಇರುತ್ತೆ. ಫಸ್ಟ್ ಏನು ಮಾಡ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಎಲ್ಲೋ ಒಂದು ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾ ಎಲ್ಲೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತೀರಾ, ಫೇಸ್ಬುಕ್ ಅಲ್ಲಿ ನೋಡ್ತೀರಾ, ಅನಿಸುತ್ತೆ ನಾವು ಮಾಡ್ಬೇಕನ್ಸುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಳೆದ ಒಂದು 10 ವರ್ಷದಿಂದ ನಾನು ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಸಾವಿರಾರು ಜನ, 1000 ಜನಕ್ಕಿಂತ ಹೆಚ್ಚು ಜನಗಳಿಗೆ, ಸ್ಟೂಡೆಂಟ್ಗಳಿಗೆ ನಾನು ಇದ್ರ ಬಗ್ಗೆ ಟೀಚ್ ಕೂಡ ಮಾಡಿದ್ದೀನಿ. ಆನಂದ್ ಸರ್ ಮಾಸ್ಟರ್ ಟ್ರೇಡರ್ಸ್ ಅಕಾಡೆಮಿ ಅಂತ. ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ಬಿಟ್ಟು ಒಂದು ಆನಂದ್ ಪಟೇಲ್ ಅಂತ ಬರು. ನನಗೆ ಆನಂದ್ ಸರ್ ಅಂತ ಅವ್ರದ್ದು ಗೊತ್ತಾಯ್ತು, ಮಾಸ್ಟರ್ ಟ್ರೇಡರ್ಸ್ ಅಕಾಡೆಮಿ ಅಂತ. ಆನ್ಲೈನಲ್ಲಿ ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಫಸ್ಟ್ ಏನು ಮಾಡ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಎಲ್ಲೋ ಒಂದು ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾ ಎಲ್ಲೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತೀರಾ, ಫೇಸ್ಬುಕ್ ಅಲ್ಲಿ ನೋಡ್ತೀರಾ, ಅನಿಸುತ್ತೆ ನಾವು ಮಾಡ್ಬೇಕನ್ಸುತ್ತೆ. ಏನ್ ಮಾಡ್ಬೇಕು ಒಂದು ಡಿಮೆಟ್ ಅಕೌಂಟ್ ಅಂತ ಇರುತ್ತೆ. ಆ ಡಿಮೆಟ್ ಅಕೌಂಟ್ ನ ಫಸ್ಟ್ ಓಪನ್ ಮಾಡಬೇಕಾಗುತ್ತೆ. ಡಿಮೆಟ್ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಲೈಕ್ ನಿಮ್ ಬ್ಯಾಂಕ್ ಅಕೌಂಟ್ ತರ. ಡಿಮೆಟ್ ಅಕೌಂಟ್ ನಿಮ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟು ಡಿಮೆಟ್ ಅಕೌಂಟ್ ಓಪನ್ ಮಾಡಬೇಕು. ಇದು ಕಂಪ್ಲೀಟ್ ಫ್ರೀ ಆಗಿರುತ್ತೆ, ನಾವೇ ಓಪನ್ ಮಾಡಿಕೊಡ್ತೀವಿ. ಅಲ್ಲಿಂದ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ಒಂದು ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಮ ಸುತ್ತಮುತ್ತ ನೀವು ದಿನ ಬಳಕೆ ಮಾಡುವಂತ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸೋಪ್ ಇಟ್ಕೊಂಡು, ಕೋಲ್ಗೇಟ್, ಅಲ್ಲುಜ ಒಂದು ಪೇಸ್ಟ್ ಇಟ್ಕೊಂಡು ಆ ಒಂದು ಎಲ್ಲಾ ಕಂಪನಿಗಳು ಇಲ್ಲಿ ಲಿಸ್ಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅದರ ಮೇಲೆ ಒಂದು ಹೂಡಿಕೆ ಮಾಡೋದನ್ನೇ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ನೀವು ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಎಲ್ಲರ ಹತ್ರ, ಆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಇಂದ ಅಮೌಂಟ್ ನ ಆಡ್ ಮಾಡ್ತೀರಾ. ಆ ಒಂದು ಅಕೌಂಟ್ ಅಲ್ಲಿ ಒಂದು ಆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಮೌಂಟ್ ಇಂದ ನೀವು ಒಂದು ಸ್ಟಾಕ್ ನ ಪರ್ಚೇಸ್ ಮಾಡ್ತೀರಾ. ಲೈಕ್ ಇದು ನಿಮಗೆ ರಿಲಯನ್ಸ್ ಇಂಡಸ್ಟ್ರಿ ಇದೆ. ಇದು ಒಂದು ರಿಲಯನ್ಸ್ ಕಂಪನಿ, ಯಾರು ಗೊತ್ತಿಲ್ಲ, ರಿಲಯನ್ಸ್ ಎಲ್ರಿಗೂ ಗೊತ್ತಿದೆ. ಈ ಒಂದು ರಿಲಯನ್ಸ್ ಕಂಪನಿಯ ಪ್ರೈಸ್ ಬಂದ್ಬಿಟ್ಟು ಇವಾಗ 1341 ರೂಪಾಯಿ ಇದೆ. ಇವಾಗ ಇನ್ ಕೇಸ್ ನಮಗೆ ರಿಲಯನ್ಸ್ ಏನಾದ್ರು ಒಂದು ಕಂಪನಿಯ ಪ್ರೈಸ್ ಮುಂದೆ ಒಳ್ಳೆ ಒಂದು ಬೆಳವಣಿಗೆ ಆಗೋದಿದೆ, ಒಳ್ಳೆ ಗ್ರೋತ್ ಆಗೋದಿದೆ ಅಂತ ನಾವು ಒಂದು ರಿಸರ್ಚ್ ಮಾಡಿದ್ರೆ ಈ ಒಂದು ಚಾರ್ಟ್ ಪ್ಯಾಟರ್ನ್ ನಾವು ಹೇಳ್ಕೊಡ್ತೀವಿ. ಅಪ್ ಡೌನ್ ನೋಡ್ತಾ ಇರ್ಬೋದು ನೀವು, ಅಪ್ ಡೌನ್. ಇದು ಚಾರ್ಟ್ ಏನಿದು ರೆಡ್ ಗ್ರೀನ್ ಕಾಣುತ್ತೆ. ನಿಮ್ದು ಒಂದು ಆಸ್ಪತ್ರೆಗೆ ಹೋಗ್ತಾರೆ, ನೀವು ಹಾರ್ಟ್ ಚೆಕಪ್ ಮಾಡ್ತೀರಾ, ಅಲ್ಲೊಂದು ಲೈನ್ಸ್ ಗಳು ಬಂದಿರುತ್ತೆ. ಅದನ್ನ ನೀವು ಓದಕ್ಕಾಗಲ್ಲ, ಡಾಕ್ಟರ್ ಹತ್ರನೇ ಹೋಗಿ ತೋರಿಸಬೇಕಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಇದೇ ತರನೇ ಈ ಒಂದು ಚಾರ್ಟ್ ರೀಡಿಂಗ್ ಯಾರು ಕಲಿತಾರೆ ಅವ್ರಿಗೆ ಈ ಒಂದು ಪ್ರೈಸ್, ರಿಲಯನ್ಸ್ ಪ್ರೈಸ್ 1341 ಇದೆ. ನಾಳೆ 2000 ಆಗುತ್ತಾ, ಇಲ್ಲ 3000 ಆಗುತ್ತಾ ಅಂತ ಈ ಒಂದು ಚಾರ್ಟ್ ಓದೋ ಮುಖಾಂತರ ನೀವು ತಿಳ್ಕೋಬಹುದು. ನಮಸ್ಕಾರ, ನನ್ನ ಹೆಸರು ಅಂಬಿಕಾ ಅಂತ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಒಂದು 3 years ಬ್ಯಾಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಮಾಡ್ತಾ ಇದ್ದೆ. ಅವಾಗ ನಂಗೆ ಅಷ್ಟು ಸ್ಟ್ರಾಟಜಿ ಏನು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಂತರ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿದೆ. ನಂತರ ಇವಾಗ ಅದನ್ನ ಕಲಿತು ಮಾಡಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ನಂತರ ಅದನ್ನ ಗೂಗಲ್ ಅಲ್ಲಿ ತುಂಬಾ ಆನ್ಲೈನ್ ಕ್ಲಾಸ್ ಹೋಗುತ್ತೆ, ಎಲ್ಲೂ ನನಗೆ ಸೆಟ್ ಆಗ್ತಿರ್ಲಿಲ್ಲ. ಮತ್ತೆ ಯಲಹಂಕದಲ್ಲಿ ಹೋಗಿ ಅಲ್ಲೂ ಕ್ಲಾಸಸ್ ಕಲ್ತ್ಕೋಬೇಕು ಅಂತ ಅಲ್ಲೂ ಕೇಳಿದೆ. ನನಗೆ ನಿಯರೆಸ್ಟ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಮತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ನಿಯರೆಸ್ಟ್ ಆಗಿದ್ದು ಇಲ್ಲಿ ನಾಗವಾರ ಹತ್ರ ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ. ಸರಿ ಅಂದ್ಬಿಟ್ಟು ನಾನು ಅಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಕಾಲ್ ಮಾಡಿದಾಗ ಬರಕ್ಕೆ ಹೇಳಿದ್ರು. ನಂತರ ನಾನು ಅಲ್ಲಿ ಹೋಗಿ ಅಲ್ಲಿ ಕ್ಲಾಸಸ್ ಎಲ್ಲ ಕೇಳಿ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಜಾಯಿನ್ ಆದಮೇಲೆ ಆನಂದ್ ಪಟೇಲ್ ಸರ್ ಅಂತ ತುಂಬ ಚೆನ್ನಾಗಿ ಕ್ಲಾಸಸ್ ಹೇಳ್ಕೊಡ್ತಾರೆ. ಅದರ ನಂತರ ನಾನು ತುಂಬ ಇನ್ನೂ ಹೆಚ್ಚಾಗಿ ಆಸಕ್ತಿ ಬಂತು. ತುಂಬ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋ, ಇನ್ವೆಸ್ಟ್ಮೆಂಟ್ ಅದ್ರ ಬಗ್ಗೆ ಇನ್ನೂ ತುಂಬ ಹೆಚ್ಚಾಗಿ ಕಲಿಯುವಂತ ಇಂಟ್ರೆಸ್ಟ್ ಆಗಿದೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾವು ಬೇಸಿಕಲಿ ಪುರೋಹಿತರು, ಪೂಜೆ ಮಾಡ್ತಕ್ಕಂಥವ್ರು. ನಮಗೆ ಈ ವಿಚಾರ ನಮ್ಮ ಬ್ರದರ್ ಹೇಳಿದ್ರು. ಅವ್ರು ಹೇಳಿದ್ರು ಈ ತರ ಆನಂದ್ ಪಟೇಲ್ ಸರ್ ಅಂತ ನಾವು ಹತ್ರ ಮಾಡ್ತಾ ಇದ್ವಿ ನೋಡಿ ಅಂತ. ಸೊ ನಾವು ಬಂದ್ವಿ ವಾಲಂಟಿಯರ್, ಅವ್ರು ಹೇಳಿದ್ರು, ನಾವು ಸರ್ಚ್ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಕೋಚ್ ಕೊಡ್ತಾ ಇದ್ದಾರೆ, ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಗುರು ಮುಖೇನ ಕಲ್ತ್ರೆ ಚೆನ್ನಾಗಿ ನಾವು ಯಶಸ್ಸು ಗಳಿಸ್ಬೋದು ಅಂತ. ಸೊ ಆ ರೀತಿ ನಾವು 4 days ಕ್ಲಾಸ್ ಆಯ್ತು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಸ್ವಲ್ಪ ಗೊತ್ತಿದ್ರು ಸಾಕು, ಅವ್ರು ಇನ್ನೊಂದಷ್ಟು ಪ್ರೆಷರ್ ಮಾಡಿ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಕಲಿತಾ ಇದ್ವಿ. ಫರ್ದರ್ ಬಂದು ನಾವು ಡೀಟೇಲ್ ತಿಳ್ಕೊಂಡು ಹೋಗ್ತಾ ಇರ್ತೀವಿ. ಆನಂದ್ ಪಾಟೀಲ್ ಸರ್ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಇದರಿಂದ ನಾವು ಮತ್ತಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡಿದ್ದೀವಿ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ, ಸ್ಟಾಕ್ ಎಕ್ಸ್ಚೇಂಜ್ ಅಂದ ತಕ್ಷಣ ನಾವು ದುಡ್ಡು ಮಾಡೋದು ಅನ್ನೋದೇ ನಮ್ಮ ತಲೆಯಲ್ಲಿ ಇತ್ತು. ಆದ್ರೆ ದುಡ್ಡು ಮಾಡೋದಲ್ಲ, ಇದೆ ದುಡ್ಡು ಹಾಕಿದ್ರೆ ದುಡ್ಡು ಕಳ್ಕೊತೀವಿ ಅನ್ನೋದು ಗೊತ್ತಾಯ್ತು. ಅದು ಯಾವ ರೀತಿ ನಾವು ದುಡ್ಡು ಮಾಡಬೇಕು ಅನ್ನೋದನ್ನ ಪರಿಣಿತವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಕೆಲವೊಂದು ಇಂಡಿಕೇಟರ್ಸ್ ಇರ್ತವೆ, ಕೆಲವೊಂದು ಸಿಗ್ನಲ್ಸ್ ಇರ್ತವೆ. ಅದನ್ನ ನಾವು ತಿಳ್ಕೊಂಡು ನಾವಲ್ಲಿ ದುಡ್ಡನ್ನ ಹಾಕ್ಬೇಕು. ಆದ್ರೆ ಯಾವ ತರ ಹಾಕ್ಬೇಕು, ಯಾವ ತರ ಡಿಸಿಪ್ಲೈನ್ ಇರಬೇಕು, ಮತ್ತೆ ಯಾವಾಗ ನಾವು ಮಾಡಬಾರ್ದು ಅಂತದನ್ನೆಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು.
ತುಂಬಾ ಚೆನ್ನಾಗಿದೆ. ಆನಂದ್ ಪಟೇಲ್ ಸರ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು.